3 ವರ್ಷದಿಂದನೂ ನಾನು ಯೂಟ್ಯೂಬ್ ನೋಡ್ತಾ ಇದ್ದೀನಿ. ಓಕೆ. ಆಮೇಲೆ ಫಸ್ಟ್ ಟೈಮ್ ಆದಾಗ ನಂಗೆ ಭಾಳ ಮಾನಸಿಕವಾಗಿ ಭಾಳ ವೇದನೆ ಮಾಡ್ತಿದ್ದೆ. ಹಂಗ ಯೂಟ್ಯೂಬ್ ನೋಡ್ಕೊಂತ ಒಂದು 5-6 ತಿಂಗಳ ಕಂಟಿನ್ಯೂ ಒಟ್ಟ ಒಂದಿನನೂ ಆಗ್ಲಿ ರಾತ್ರಿ ಮಧ್ಯಾಹ್ನ ಎಲ್ಲ ನೋಡಿ ಮನಶಾಂತಿ ಮಾಡ್ಕೊಂಡು ನಾನು ಏನೇನು ಸಮಸ್ಯೆಗಳಿಗೆ ಸೊಲ್ಯೂಷನ್ ಮಾಡ್ಕೊಂತ ಹೋಗ್ತಿದ್ರಿ. ಯಾಕಂದ್ರೆ ದುಡಿಮೆನೇ ಇಲ್ಲ, ದುಡಿಮೆ ಇಲ್ಲಾರ್ದ ಬದುಕೋದು ಹೆಂಗ್ ಸಾಧ್ಯ? ಆದ್ರೆ ಸಂಕಲ್ಪದಿಂದ ಸಾಧ್ಯ ಅನ್ನೋದು ನಂಗೆ ಮೊದ್ಲಾಗಿಂದ ಸ್ವಲ್ಪ ಗೊತ್ತಿತ್ತು. ಆಮೇಲೆ ಈ ತರ ಇದು ಹೇಳಿಕೆ ಅಂತ ಯೂಟ್ಯೂಬ್ನ ನೋಡಿ ಗುರುಜಿ ಇಲ್ಲ ನೀವು ಪ್ರತಿದಿನನೂ ಯೂನಿವರ್ಸಿಟಿ ಕನೆಕ್ಷನ್ ಆದ್ಮೇಲೆ ನೀವು ನಿಮ್ಮೊಳಗೆ ನೀವು ಕೆಲವೊಂದು ಶಕ್ತಿಗಳು ಉತ್ಪತ್ತಿ ಆಗ್ತಾವ ಅಂತ ಹೇಳಿದ್ಮೇಲೆ ಆಮೇಲೆ ಸಾಲ ಮಾಡಬಾರ್ದು ಅಂತ ಹೇಳ್ತಿದ್ರು ಪದೇ ಒಟ್ಟ ಸಾಲ ಮಾಡೋದ್ ಬಿಡ್ಬೇಕಂತ. 4 ಮಕ್ಕಳು ಎಜುಕೇಶನ್, ಆಮೇಲೆ ಮನೆ ಜವಾಬ್ದಾರಿ ಬೇರೆ, ಹುಡುಗರಿದ್ರು, ಆಮೇಲೆ ಸಾವು ನೋವು ದವಾಖಾನೆ ಇದಕ್ಕೆ ಹೋಗ್ಬೇಕಲ್ಲ, ನಾ ಹೆಂಗ್ ಮಾಡ್ಬೇಕು? ಇದು ಸಾಲ ಬಿಡಂಗ ನೀ ಒಂದು ದಾರಿ ತೋರ್ಸಪ್ಪ ಅಂತ ಭಗವಂತನ ಕೇಳ್ತಾ ಯೂನಿವರ್ಸಿಟಿಗೆ ಭಾಳ ರೀತಿಯಿಂದ ಸಂಕಲ್ಪ ಮಾಡ್ತಿದ್ದೆ. ಒಂದೊಂದ್ಸಲ ಅಳುವನ್ ಬರ್ತಿತ್ರಿ, ನಾ ಸಾಲ ಮಾಡೋದ್ ಬಿಡಕ್ ಆಗವಲ್ಲಲ್ಲ. ಇವಾಗ 1.5 ವರ್ಷ ಆತ್ರಿ, 1 ರೂಪಾಯಿ ಸಾಲ ಮಾಡಿಲ್ಲ, ಆದ್ರೂ ಬದುಕ್ತೀನಿ. ಮಕ್ಕಳಿಗೆ ಎಜುಕೇಶನ್ಗೆ ಹಂಗ ನಾನು ಏನ ಒಂದ್ ಸಾಧನ ಮಾಡಕತ್ತೀನಿ ನನ್ನ ಮನ್ಸ್ಲಿಂದ. ಆಮೇಲೆ ನಂದೆಲ್ಲ ಸಾಲ ಮುಟ್ಟಿದ ಮೇಲೆ ಅದನ್ನೆಲ್ಲ ಹೇಳ್ತೀನಿ ಗುರುಜಿ ಮುಂದ ನಾನು ಅವ್ರ ಪಾದ ಹಿಡಿದು ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ನನಗೆ ಭರವಸೆ ಆಗಿತ್ತು. ಯಾಕಂದ್ರೆ ಒಬ್ಬಳೇ ಇರೋದ್ರಿ, ಯಜಮಾನ್ ಇಲ್ಲ, ಗಂಡ ತೀರೋದ್ಮೇಲೆ 14 ವರ್ಷನೂ ಬದುಕೈತ್ರಿ ಇವಾಗ. ಇದೇ ಕ್ಲಾಸ್ ಅಟೆಂಡ್ ಮಾಡಿದಿರಾ ನೀವು? ಸೊ ನೀವೆಲ್ಲ ಸಾಲ ತೀರಿಸ್ತೀರಾ ಅಂತ ಅನ್ಸುತ್ತಾ? ತೀರಿಸ್ತಾ ಇದ್ದೀನ್ರಿ, 1 ವರ್ಷ ಆತ್ರಿ. ಮನಶಾಂತಿ ಅಂತ ನಾ ಕಟ್ತಾ ಇದ್ದೀನ್ರಿ.